My dear children, today we are going to study about a adverb and a preposition. In our previous class, we have studied about a pronoun, adjective and a verb. So today we are going to study about a adverb and a preposition. What do you mean by adverb? Adverb is also similar to adjective, where in adjective we are describing about a person, place or a thing. In a adverb we are describing about the person's work, how the work has been done. It may be a good or it may be a bad. So those words are considered as adverbs. So let us study about an adverb. Adverb means it is a word which is used to describe verb or another adverb. Here it describes verb. Verb means verb is a action word. So how our action is, it is a good or a bad, what kind of work we are going to do, those words are considered as the adverbs. So it also describes another adverb. Here adverb describes another adverb. In our examples we are going to see that. So let us see here. Sangamesh writes beautifully. Writes. He is writing something. It is a work. Write is a work. How could he write? What kind of writing he is? His writing is beautiful. So he writes beautifully. ಚೆನ್ನಾಗಿ ಬರೆಯುತ್ತಾನೆ. ಓಕೆ, ನಾವು ನಮ್ಮ ಒಂದು ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸರ್ವನಾಮ ಅಂದರೆ ಏನು, ನಾಮವಿಶೇಷಣ ಅಂದರೆ ಏನು, ಕ್ರಿಯಾಪದ ಅಂದರೆ ಏನು ಅನ್ನುವುದನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವೇನಪ್ಪ ಅಂದರೆ ನಾಮವಿಶೇಷಣ ಅಂದರೆ ಏನು ಮತ್ತು ಸಂಬಂಧ ಸೂಚಕಾವ್ಯಯ ಅಂದರೆ ಏನು ಅನ್ನುವುದನ್ನು ಅಧ್ಯಯನವನ್ನು ಮಾಡುವರಿದ್ದೀವಿ. ಮೊದಲಿಗೆ ನಾವು ಕ್ರಿಯಾವಿಶೇಷಣ ಅಂದರೆ ಏನು ಅನ್ನುವುದನ್ನು ಅಧ್ಯಯನವನ್ನು ಮಾಡೋಣ. ಕ್ರಿಯಾವಿಶೇಷಣ ಅಂದರೆ ಏನು ಅಂದರೆ ಯಾವ ರೀತಿಯಾಗಿ ನಾಮವಿಶೇಷಣ ಇದೆಯೋ ಅದೇ ರೀತಿಯಾಗಿ ಕ್ರಿಯಾವಿಶೇಷಣ ಇದೆ. ಅಲ್ಲಿ ಏನಾಗಿರುತ್ತಪ್ಪ ಅಂದರೆ ನಾಮವಿಶೇಷಣದಲ್ಲಿ ವ್ಯಕ್ತಿ, ವಸ್ತು, ಸ್ಥಳದ ಬಗ್ಗೆ ಏನಪ್ಪ ಅಂದರೆ ವಿಶ್ಲೇಷಣೆಯನ್ನು ನಾವು ಕಾಣ್ತೀವಿ. ಅದೇ ರೀತಿ ಅಡ್ವರ್ಬ್ದಲ್ಲಿ ಏನಾಗುತ್ತೆ ಅಂದರೆ ಆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾನೆ ಅನ್ನುವುದರ ವಿಶ್ಲೇಷಣೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಅದನ್ನೇ ಹೇಳುತ್ತೆ. ಇಟ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ವರ್ಬ್ ಆರ್ ಅನದರ್ ಅಡ್ವರ್ಬ್. ಏನು, ಯಾವ ಒಂದು ಶಬ್ದ ಕ್ರಿಯೆಯನ್ನು ವಿಶ್ಲೇಷಣೆ ಮಾಡುತ್ತೆಯೋ ಅದನ್ನು ನಾವೇನಪ್ಪ ಅಂದರೆ ಕ್ರಿಯಾ ವಿಶೇಷಣ ಎಂದು ಕರೆಯುತ್ತೇವೆ. ಕೇವಲ ಕ್ರಿಯಾಪದವನ್ನು ಅಷ್ಟೇ ಅಲ್ಲದೆ ಇದು ಮತ್ತೊಂದು ಕ್ರಿಯಾ ವಿಶೇಷಣವನ್ನು ಏನಪ್ಪ ಅಂದರೆ ವಿಶ್ಲೇಷಣೆಯನ್ನು ಮಾಡುವಂತಹ ಪದ ಆಗಿರುತ್ತೆ. ಅಂತಹ ಎಲ್ಲ ಒಂದು ಪದಗಳನ್ನು ನಾವೇನಪ್ಪ ಅಂದರೆ ಕ್ರಿಯಾ ವಿಶೇಷಣಗಳು ಅಂಥೇಳಿ ಕರಿತೀವಿ. ಇಲ್ಲಿ ಉದಾಹರಣೆಗಳಿದ್ದಾವೆ. ಒಂದನೇದು ಸಂಗಮೇಶ್ ರೈಟ್ಸ್ ಬ್ಯೂಟಿಫುಲಿ. ಅವನ ಬರವಣಿಗೆ ಏನಾಗೈತಿಪ್ಪ ಅಂದರೆ ಬಹಳ ಸುಂದರವಾಗಿದೆ. ಬರೆಯುವಂತಹ ಕೆಲಸ ಆಗುತ್ತೆ. ಆ ಕೆಲಸ ಎಂಥದೈತಿ, ಹೆಂಗೆ ಬರೀತಾನಪ್ಪ, ಅವನ ಬರವಣಿಗೆ ಹೆಂಗೈತಿ, ಬಹಳ ಸುಂದರವಾಗಿದೆ ಅನ್ನುವುದನ್ನು ಹೇಳ್ತೀವಿ. ವನಿತಾ ಸಿಂಗ್ಸ್ ಮೆಲೋಡಿಯಸ್ಲಿ. ನಾವು ಎಲ್ಲರೂ ಹಾಡನ್ನು ಹಾಡ್ತೀವಿ, ಆದರೆ ಎಲ್ಲರ ಹಾಡು ಏನಪ್ಪ ಅಂದರೆ ಚೆನ್ನಾಗಿರುವುದಿಲ್ಲ. ಕೆಲವೊಬ್ಬರ ಧ್ವನಿ ಏನಪ್ಪ ಅಂದ್ರೆ ಬಹಳ ಚೆನ್ನಾಗಿರುತ್ತೆ, ಕೆಲವೊಬ್ರದ್ದು ಬಹಳ ಕೆಟ್ಟದಾಗಿರುತ್ತೆ.
ಕೆಟ್ಟದಾಗಿರುವಂತಹ ವ್ಯಕ್ತಿ ಹಾಡಿದಾಗ ಏನಪ್ಪ ಅಂದ್ರೆ ಅದು ನಮಗೆ ಕೇಳಲಿಕ್ಕೆ ಆಗುವುದಿಲ್ಲ. ಯಪ್ಪ ಎಷ್ಟು ಕೆಟ್ಟ ಹಾಡ್ತಾನಪ್ಪ ಇವ ಅಂತ ಅಂತೀವಿ ನಾವು. ಆದರೆ ಒಬ್ಬರು ಬಹಳ ಚೆನ್ನಾಗಿ ಹಾಡ್ತಾ ಇರ್ತಾರೆ, ಕೇಳಲಿಕ್ಕೆ ಬಹಳ ಸುಮಧುರವಾಗಿರುತ್ತೆ. ಹಾಗಾಗಿ ವನಿತಾ ಸಿಂಗ್ಸ್ ಮೆಲೋಡಿಯಸ್ಲಿ ಅಂದರೆ ಸುಮಧುರವಾಗಿ ಹಾಡುವಂತಹ ಕೆಲಸ ಅವಳಿಂದ ಹೆಂಗಾಗುತ್ತಪ್ಪ ಅಂದರೆ ಬಹಳ ಸುಮಧುರವಾಗಿ ಹಾಡ್ತಾಳೆ, ಕೇಳಲಿಕ್ಕೆ ಇಂಪು ಅನಿಸುತ್ತೆ, ಕೇಳಬೇಕು ಅನಿಸುತ್ತೆ. ಅದೇ ರೀತಿ ರಾಕೇಶ್ ರನ್ಸ್ ವೆರಿ ಫಾಸ್ಟ್. ರಾಕೇಶ್ ಅನ್ನುವಂತಹ ಹುಡುಗ ಹೆಂಗೆ ಓಡ್ತಾನಪ್ಪ ಅಂದರೆ ವೇಗವಾಗಿ ಓಡ್ತಾನೆ, ಫಾಸ್ಟ್. ನಾವು ಫಾಸ್ಟ್ ಅನ್ನೋದಕ್ಕೆ ಎಲ್ವಾಯನ್ನು ಬಳಸುವುದಿಲ್ಲ, ಅದಕ್ಕೆ ಆ್ಯಸ್ ಇಟ್ ಈಸ್ ಫಾಸ್ಟ್ ಅನ್ನೋದು ಹೆಂಗೈತೋ ಹಂಗೆ ಬಳಸ್ತೀವಿ, ವೇಗವಾಗಿ ಅಂತ ಅದರ ಅರ್ಥ. ಅದನ್ನು ನಾವಿಲ್ಲಿ ಮತ್ತಷ್ಟು ಹೆಚ್ಚಿನ ಒಂದು ವಿವರಣೆಯನ್ನು ಇಲ್ಲಿ ಕೊಡ್ತೀವಿ. ವೆರಿ ಫಾಸ್ಟ್ ಇದು ಆಲ್ರೆಡಿ ಏನಾಗೈತಿ ಅಂದರೆ ನಮಗೆ ಅಡ್ವರ್ಬ್ ಆಗೈತಿ. ಫಾಸ್ಟ್ ಅನ್ನೋದು ಏನಾಗೈತಿಪ್ಪ ಅಂದರೆ ಅಡ್ವರ್ಬ್ ಆಗೈತಿ. ಆದರೆ ಅದನ್ನು ಮತ್ತೆ ನಾವು ವಿಶ್ಲೇಷಣೆಯನ್ನು ಮಾಡ್ತೀವಿ. ಏನು ಬಳಕೆ ಮಾಡಿಕೊಂಡು ವೆರಿ ಅನ್ನೋದನ್ನು ಬಳಕೆ ಮಾಡುವುದರ ಮೂಲಕ ಏನು ಮಾಡ್ತೀವಿ, ಈ ಒಂದು ಅಡ್ವರ್ಬನ್ನು ಮತ್ತು ವಿಶ್ಲೇಷಣೆಯನ್ನು ಮಾಡ್ತೀವಿ. ಹಾಗಾಗಿ ಅಲ್ಲಿ ಏನಪ್ಪ ಅಂದರೆ ಮತ್ತೊಂದು ಕ್ರಿಯಾವಿಶೇಷಣವನ್ನು ಹೆಂಗೆ ನಾವು ಹೊಗಳ್ತೀವಿ, ವಿಶ್ಲೇಷಣೆಯನ್ನು ಮಾಡ್ತೀವಿ ಅನ್ನೋದನ್ನು ಈ ಒಂದು ಪದ ನಮಗೆ ತೋರಿಸ್ಕೊಡ್ತೈತೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಮತ್ತೊಂದು ಕ್ರಿಯಾವಿಶೇಷಣವನ್ನು ವೆರಿ ಅನ್ನುವುದನ್ನು ಬಳಸುವುದರ ಮೂಲಕ ವಿಶ್ಲೇಷಣೆಯನ್ನು ಮಾಡ್ತೀವಿ. ವೇಗವಾಗಿ ಓಡುತ್ತಾನೆ, ಎಷ್ಟು ವೇಗವಾಗಿ, ಬಹಳ ವೇಗವಾಗಿ ಓಡುತ್ತಾನೆ ಅಂತ ಹೇಳಿ. ಕಾವೇರಿ ರೀಡ್ಸ್ ಸ್ಲೋಲಿ, ಓದ್ತಾಳೆ. ಓದುವಂತಹ ಕ್ರಿಯೆ ಹೆಂಗೈತಪ್ಪ ಅಂದರೆ ಬಹಳ ಸಾವಕಾಶವಾಗಿ. ಅವಳು ಹೆಂಗೆ ಓದ್ತಾಳೆ, ಸಾವಕಾಶವಾಗಿ ಓದ್ತಾಳೆ. ಜಲ್ದಿ ಆಕೆಗೆ ಓದಕ್ಕೆ ಬರುವುದಿಲ್ಲ. ಸಮಾಧಾನಲೆ ಏನಪ್ಪ ಅಂದರೆ ಸಾವಕಾಶ ಆಕೆ ಓದ್ತಾಳೆ. ಮಹೇಶ್ ವರ್ಕ್ಸ್ ವೆರಿ ಹಾರ್ಡ್ ಅಂದರೆ ಪರಿಶ್ರಮವನ್ನು ಪಟ್ಟು ಅವನು ಕೆಲಸವನ್ನು ಮಾಡ್ತಾನೆ ಅಂತ. ಕೆಲಸ ಮಾಡುವುದು ವರ್ಕ್, ಕೆಲಸ. ಇದು ಏನಪ್ಪ ಅಂದರೆ ವರ್ಬ್. ಇದು ಏನು ಹಾರ್ಡ್ ಅನ್ನೋದು ಏನಾಗೈತಿ, ಅಡ್ವರ್ಬ್ ಆಗೈತಿ. ಹಾರ್ಡ್ ಪರಿಶ್ರಮ ಪಟ್ಟು ಕಠಿಣವಾಗಿ ಕೆಲಸವನ್ನು ಮಾಡುತ್ತಾನೆ. ಆದರೆ ಇಲ್ಲಿ ನಾವು ವೆರಿ ಅನ್ನೋದನ್ನು ಬಳಸಿದ್ದೀವಿ. ವೆರಿ ಅನ್ನೋದು ಏನು ಮಾಡ್ತತೆ, ಮತ್ತೊಂದು ಕ್ರಿಯಾವಿಶೇಷಣವನ್ನು ವಿಶ್ಲೇಷಣೆಯನ್ನು ಮಾಡುತ್ತೆ. ಈ ರೀತಿಯಾಗಿ ಇಲ್ಲಿ ಏನು ಮಾಡುತ್ತಾ ಅಂದರೆ ವೆರಿ ಹಾರ್ಡ್, ಬಹಳ ಪರಿಶ್ರಮವನ್ನು ಪಟ್ಟು ಏನಪ್ಪ ಅಂದರೆ ಕೆಲಸವನ್ನು ಮಾಡುತ್ತಾನೆ ಅಂತ ಹೇಳಿ ಅಡ್ವರ್ಬ್. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಕ್ರಿಯೆಯನ್ನು ವಿಶ್ಲೇಷಣೆಯನ್ನು ಮಾಡ್ತೀವಿ. ಆನಂತರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನಾಗುತ್ತೆ ಅಂದರೆ ಏನು ಅಡ್ವರ್ಬ್ಗಳದಾವೋ ಅಡ್ವರ್ಬ್ಗಳು ಹೆಚ್ಚಾಗಿ ಎಲ್ವಾಯ್ದಿಂದ ಎಂಡ್ ಆಗುತ್ತೆ. 90% ಆಫ್ ದ ಏನು ಅಡ್ವರ್ಬ್ಗಳದಾವೋ ಅವೆಲ್ಲವೂ ಎಲ್ವಾಯ್ದಿಂದ ಮುಕ್ತಾಯಗೊಳ್ಳುತ್ತೆ. 90%. ಕೆಲವೊಂದು ಮಾತ್ರ ಏನಪ್ಪ ಅಂದರೆ ಎಲ್ವಾಯ್ದಿಂದ ಮುಕ್ತಾಯಗೊಳ್ಳೋದಿಲ್ಲ. ಅಲ್ಲಿ ಉದಾಹರಣೆ ಅದಾವೆ. ಹಾರ್ಡ್, ಫಾಸ್ಟ್ ಇವೇನಪ್ಪ ಅಂದರೆ ಎಲ್ವಾಯ್ದಿಂದ ಮುಕ್ತಾಯಗೊಳ್ಳುವುದಿಲ್ಲ. ಅದೇ ರೀತಿ ಇನ್ನುಳಿದಂತಹ ಎಕ್ಸಾಂಪಲ್ಗಳು ಕ್ವಿಕ್ಲಿ, ನೀಟ್ಲಿ, ಕ್ಲಿಯರ್ಲಿ, ರೇರ್ಲಿ, ಬ್ಯಾಡ್ಲಿ. ಈ ರೀತಿಯಾಗಿ ನಾವು ಹಲವಾರು ಏನು ಮಾಡ್ತೀವಿ ಅಂದರೆ ಅಡ್ವರ್ಬ್ಗಳನ್ನು ಬಳಕೆ ಮಾಡ್ತೀವಿ. ಓಕೆ, ದೆನ್ ನಾವು we are going to study about a preposition. Preposition is a very important topic in English grammar, as well as it is a very tough and a difficult topic in English grammar. Okay, so we are going to study about this. Learn very carefully. Okay, preposition. What do you mean by preposition? Preposition, it is a word which shows the relationship between noun and noun or a noun and a pronoun. Preposition is a very important. Without a preposition, we are not going to show the relationship between noun and noun and a noun and a pronoun. It must be used in our sentences. So, in our daily spoken, we are going to use so many prepositions.
So these prepositions are very confusing. So we need to use very carefully. We need to know about the meanings of these prepositions. So it is a very important. So study these prepositions, which is very helpful to you. So we have so many examples and other prepositions here. We need to study these prepositions very well. ಓಕೆ, ಪ್ರಿಪೋಸಿಷನ್ ಅಂದರೆ ಏನಪ್ಪ? ಕನ್ನಡದಲ್ಲಿ ಸಂಬಂಧ ಸೂಚಕಾವ್ಯಯ ಅಂತ ಹೇಳಿ ಕರಿತೀವಿ. ಇಂಗ್ಲೀಷ್ ಗ್ರಾಮರ್ನಲ್ಲಿ ಪ್ರಿಪೋಸಿಷನ್ನ ಬಹಳ ಮುಖ್ಯವಾದಂತಹ ಒಂದು ಭಾಗ, ಭಾಳ ಅದ್ಭುತವಾದಂತಹದ್ದು, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್, ಭಾಳ ಆಸಕ್ತಿಯನ್ನು ಮೂಡಿಸುವಂತಹ ಟಾಪಿಕ್ ಇದು. ಅಷ್ಟೇ ಏನಪ್ಪ ಅಂದರೆ ಕಠಿಣವಾದಂತಹದ್ದು, ಭಾಳ ಡಿಫಿಕಲ್ಟೂ ಐತೆ ಅಷ್ಟೇ. ಯಾಕಂದರೆ ಪ್ರಿಪೋಸಿಷನ್ಗಳು ಏನಾಗುತ್ತೆ ಅಂದರೆ ಹಲವಾರು ಪ್ರಿಪೋಸಿಷನ್ಗಳು ಒಂದೇ ರೀತಿಯಾದಂತಹ ಅರ್ಥವನ್ನು ಕೊಡ್ತಾ ಇದ್ದಾವೆ. ಆದರೆ ನಾವು ನಮ್ಮ ಒಂದು ವಾಕ್ಯದಲ್ಲಿ ಯಾವ ಒಂದು ಪ್ರಿಪೋಸಿಷನನ್ನು ಬಳಸಬೇಕು ಅನ್ನೋದು ಬಹುಮುಖ್ಯವಾದಂಥದ್ದು. ಅದಕ್ಕೆ ಬಹಳಷ್ಟು ಏನಪ್ಪ ಅಂದರೆ ಕೇರ್ಫುಲ್ಲಾಗಿ ಮತ್ತು ಚೆನ್ನಾಗಿ ಇದನ್ನು ನಾವೇನು ಮಾಡಬೇಕು ಅಂದರೆ ಕಲಿತ್ಕೋಬೇಕು. ಸೊ ಪ್ರಿಪೋಸಿಷನ್ ಅಂದರೆ ಏನು? ಇಟ್ ಈಸ್ ಅ ವರ್ಡ್ ವಿಚ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆ್ಯಂಡ್ ನೌನ್ ಆರ್ ಅ ನೌನ್ ಆ್ಯಂಡ್ ಅ ಪ್ರನೌನ್. ಸಂಬಂಧ ಸೂಚಕಾವ್ಯಯ ಅಂದರೆ ಕನ್ನಡದಲ್ಲಿ ನಾಮಪದ ಮತ್ತು ನಾಮಪದ ಅಥವಾ ಸರ್ವನಾಮಗಳ ನಡುವೆ ಸಂಬಂಧವನ್ನು ಸೂಚಿಸುವಂತಹ ಪದಗಳನ್ನು ನಾವು ಸಂಬಂಧ ಸೂಚಕಾವ್ಯಯ ಅಂತ ಹೇಳಿ ಕರಿತೀವಿ. ಪ್ರತಿನಿತ್ಯ ನಾವೇನಪ್ಪ ಅಂದರೆ ಮಾತನಾಡುವಂತಹ ನಮ್ಮ ಒಂದು ಮಾತಿನಲ್ಲಿ ಹಲವಾರು ಸಂಬಂಧ ಸೂಚಕಾವ್ಯಯಗಳನ್ನು ನಾವು ಬಳಕೆ ಮಾಡ್ತೀವಿ. ಈ ಸಂಬಂಧ ಸೂಚಕಾವ್ಯಯಗಳನ್ನು ನಾವು ಬಳಕೆ ಮಾಡಲಾರ್ದೇ ಏನು ಮಾಡಲಿಕ್ಕೆ ಆಗಲ್ಲಪ್ಪ ಅಂದರೆ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಆಗುವುದಿಲ್ಲ, ಬಹಳಷ್ಟು ಕಠಿಣ ಆಗುತ್ತೆ. ಹಾಗಾಗಿ ಇವುಗಳ ಮಹತ್ವ ಅತ್ಯಂತ ಅವಶ್ಯಕವಾದಂತಹದ್ದು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಸಾಕಷ್ಟು ನಾವು ಉದಾಹರಣೆಗಳನ್ನು ಬರೆದೀವಿ. ಉದಾಹರಣೆಗಳ ಮೂಲಕ ಯಾವ ರೀತಿಯಾಗಿ ನಾಮಪದ ಮತ್ತು ನಾಮಪದ ಮತ್ತು ಸರ್ವನಾಮಗಳ ನಡುವೆ ಸಂಬಂಧವನ್ನು ಸೂಚಿಸುತ್ತೆ ಅನ್ನೋದನ್ನು ಅಧ್ಯಯನವನ್ನು ಮಾಡೋಣ. ಫಸ್ಟ್ ಒನ್, ದ ಡಸ್ಟರ್ ಈಸ್ ಆನ್ ದ ಟೇಬಲ್. ಕ್ಲಾಸ್ನೊಳಗೆ ಏನು ಮಾಡಿರ್ತೀವಿ ಅಂದರೆ ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಏನು ಮಾಡಿರ್ತೀವಪ್ಪ ನಾವು ಡಸ್ಟರನ್ನು ಇಟ್ಟಿರ್ತೀವಿ. ಡಸ್ಟರ್ ಅನ್ನೋದೂ ಕೂಡ ಒಂದು ನೌನೆ, ಟೇಬಲ್ ಅನ್ನೋದೂ ಕೂಡ ಒಂದು ನೌನೆ, ಎರಡೂ ನಾಮಪದಗಳು. ಟೇಬಲ್ ಅನ್ನೋದೂ ಒಂದು ವಸ್ತು, ಡಸ್ಟರ್ ಅನ್ನೋದೂ ಕೂಡ ಒಂದು ವಸ್ತು. ಹಾಗಾಗಿ ಇಲ್ಲಿ ಎರಡೂ ವಸ್ತುಗಳ ನಡುವೆ ಸಂಬಂಧವನ್ನು ಸೂಚಿಸುವಂತಹ ಪದ ಏನಪ್ಪ ಅಂದರೆ ಆನ್. ಡಸ್ಟರ್ ಏನಾಗೈತಿ, ಟೇಬಲ್ ಮೇಲೆ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿ ಐ ಶಾಟ್ ದ ಟೈಗರ್ ವಿತ್ ಮೈ ನ್ಯೂ ಗನ್. ಐ ಅನ್ನೋದು ಪ್ರನೌನೆ, ಟೈಗರ್ ಅನ್ನೋದು ನೌನೆ, ಮೈ ಅನ್ನೋದೂ ಕೂಡ ಪ್ರನೌನೆ. ನಮ್ಮ ಹಿಂದಿನ ಕ್ಲಾಸ್ ಒಳಗೆ ಕಲ್ತಿದ್ದೀವಿ ನಾವು ಆಯ ಮಾಯ ಅನ್ನೋ ಎಲ್ಲ ಏನಪ್ಪ ಅಂದರೆ ಪ್ರನೌನ್ ಆಗಿರ್ತಾವೆ ಅನ್ನೋದನ್ನು. ಸೊ ಆಯ್ ಅನ್ನೋದು ಪ್ರನೌನೆ, ಮಾಯ ಅನ್ನೋದು ಪ್ರನೌನೆ, ಟೈಗರ್ ಅನ್ನೋದು ನೌನೆ. ಏನು ಇಲ್ಲಿ ಏನಾಗೈತಿ, ನಾನು ಹುಲಿಯನ್ನು ಕೊಂದೆನು. ಎದರಿಂದ ಕೊಂದೆಪ್ಪ? ನನ್ನ ಹೊಸ ಬಂದೂಕಿನಿಂದ. ವಿತ್, ಯಾವುದರಿಂದ, ವಿತ್ ಅನ್ನೋದು ಇಂದ ಅನ್ನುವಂತಹ ಅರ್ಥವನ್ನು ಇಲ್ಲಿ ಕೊಡ್ತೈತಿ. ದೆನ್ ದ ಬರ್ಡ್ ಈಸ್ ಇನ್ ದ ಕೇಜ್. ಪಕ್ಷಿ ಎಲ್ಲಿ ಐತಿ? ಪಕ್ಷಿ ಪಂಜರದಲ್ಲಿದೆ, ಒಳಗಡೆಗೆ. ಪಕ್ಷಿ ಪಂಜರದ ಒಳಗಡೆಗೆ ಇದೆ ಅನ್ನುವುದನ್ನು ಇಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ದ ಸ್ಟೂಡೆಂಟ್ಸ್ ಆರ್ ಎಂಟರಿಂಗ್ ಇನ್ ಟು ದ ಕ್ಲಾಸ್. ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ಲಾಸ್ನಲ್ಲಿ ಒಳಗಡೆಗೆ ಬರ್ತಾ ಇದ್ದಾರೆ. ಕ್ರಿಯೆ ಅವ್ರದ್ದು ಏನಾಗೈತಿ, ಚಾಲ್ತಿಯಲ್ಲಿದೆ, ನಡೀತಾ ಇದೆ. ಹಾಗಾಗಿ ಎಂಟರಿಂಗ್ ಇನ್ ಟು ದ ಕ್ಲಾಸ್, ಒಳಗಡೆಗೆ ಬರ್ತಾ ಇದ್ದಾರೆ, ಬರುವಂತಹ ಕೆಲಸ ಅವರಿಂದ ನಡೀತಾ ಇದೆ. ಏನು ಅದು ಒಳಗಡೆಗೆ. ಇಂಟು ಅನ್ನೋದೂ ಒಳಗಡೆಗೆ, ಇನ್ ಅನ್ನೋದೂ ಒಳಗಡೆಗೆ, ಇಂಟು ಎರಡೂ ಕೂಡ ಅರ್ಥ ಏನಪ್ಪ ಅಂದರೆ ಒಳಗಡೆ ಅಂತ ಹೇಳಿ ಆಗುತ್ತೆ. ಆದರೆ ಎರಡೂ
ಬೇರೆ ಅರ್ಥವನ್ನು ನೀಡುತ್ತೆ. ಬೇರೆ ಬೇರೆ ರೀತಿಯಾಗಿ ನಾವು ಬಳಕೆ ಮಾಡಬೇಕು. ಇಂಟು ಅನ್ನೋದು ಯಾವಾಗಪ್ಪ ಅಂದರೆ ನಮ್ಮ ಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ. ಇನ್ ಅನ್ನೋದು ವಿ ಆರ್ ಇನ್ ಅ ರೆಸ್ಟ್ ಪೊಸಿಷನ್, ಆಲ್ರೆಡಿ ವಿ ಆರ್ ಇನ್, ಆಲ್ರೆಡಿ ನಾವು ಒಳಗಡೆ ಇದ್ದಾಗ ಆಗ ನಾವೇನಪ್ಪ ಅಂದರೆ ಇನ್ ಅನ್ನೋದನ್ನು ಬಳಸ್ತೀವಿ. ನಾವು ಒಳಗಡೆ ಇರ್ತೀವಿ, ಒಳಗಡೆ ನಾವು ಏನು ಮಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ, ಆದರೆ ಪೂರ್ತಿಯಾಗಿ ಒಳಗಡೆಗೆ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಇನ್ನನ್ನು ಬಳಸ್ತೀವಿ. ಇಂಟು ಅನ್ನೋದೇನಪ್ಪ ಅಂದರೆ ಹಾಫ್ ಪೋರ್ಷನ್ ಇನ್ ಹಾಫ್ ಪೋರ್ಷನ್ ಔಟ್, ಅರ್ಧ ಭಾಗ ಒಳಗಡೆ ಇರ್ತೀವಿ, ಅರ್ಧ ಭಾಗ ಹೊರಗಡೆ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಇಂಟು ಅನ್ನೋದನ್ನು ಬಳಸ್ತೀವಿ. ಹೀಗೆ ಹಲವಾರು ಪ್ರಿಪೋಸಿಷನ್ಗಳು ಬೇರೆ ಬೇರೆ ಅರ್ಥವನ್ನು ಕೊಡ್ತವೆ. ಅವು ತದನಂತರದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ನಂತರ ಶಂಕರಾಸ್ ಹೌಸ್ ಈಸ್ ಬಿಸೈಡ್ ದ ರಿವರ್. ಶಂಕರ ಅನ್ನುವಂಥವನ ಮಣಿ ಎಲ್ಲಿ ಐತಪ್ಪ ಅಂದರೆ ನದಿಯ ಪಕ್ಕದಲ್ಲಿ. ಬಿಸೈಡ್ ಅಂದರೆ ಪಕ್ಕದಲ್ಲಿ ಇದೆ ಅಂತ ಹೇಳಿ ಇಲ್ಲಿ ನಮಗೆ ಅರ್ಥವನ್ನು ಕೊಡ್ತೈತೆ. ರಾವಣ ವಾಸ್ ಕಿಲ್ಡ್ ಬೈ ರಾಮ. ನಮಗೆಲ್ಲರಿಗೂ ಗೊತ್ತು, ರಾಮಾಯಣವನ್ನು ನಾವು ಕಲ್ತಿದ್ದೀವಿ, ನಾವು ಟಿ ವಿಯಲ್ಲಿಯೂ ಕೂಡ ನೋಡಿದ್ದೀವಿ. ರಾವಣ ಯಾರಿಂದ ಕೊಲ್ಲಲ್ಪಟ್ಟ? ರಾಮನಿಂದ ಕೊಲ್ಲಲ್ಪಟ್ಟ. ಏನು ಬಾಯ್ ಇಂದ ಅಂತ ಹೇಳಿ ಆಗುತ್ತೆ. ರಾವಣ ವಾಸ್ ಕಿಲ್ಡ್ ಬೈ ರಾಮ. ಅದೇ ರೀತಿ ಇನ್ನೂ ಹಲವಾರು ಏನಪ್ಪ ಅಂದರೆ ಇಲ್ಲಿ ಪ್ರಿಪೋಸಿಷನ್ಸ್ಗಳು ಬರ್ತವೆ. ಉದಾಹರಣೆಗೆ ಆ್ಯಟ್, ನಿಯರ್, ಬಿಟ್ವೀನ್, ಅಮಂಗ್, ಬಿಸೈಡ್ಸ್, ಅಪಾನ್, ಅಬವ್, ಓವರ್, ಅಂಡರ್, ಬಿಲೋ, ಫಾರ್, ಫ್ರಾಮ್, ಥ್ರೂ, ಸಿನ್ಸ್. ಇದೇ ರೀತಿ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ನಾವು ಬಳಸ್ತೀವಿ. ಈ ಒಂದು ಇದರಲ್ಲಿ ಹಲವಾರು ಏನು ಪ್ರಿಪೋಸಿಷನ್ಸ್ಗಳದಾವೋ ಒಂದೇ ಅರ್ಥವನ್ನು ಕೊಡ್ತವೆ. ಆದರೆ ಆ ಒಂದೇ ಅರ್ಥವನ್ನು ಕೊಡ್ತಿದ್ರೂ ಕೂಡ ನಮ್ಮ ಒಂದು ಏನು ವಾಕ್ಯ ಐತೋ, ವಾಕ್ಯ ಯಾವ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಬಳಸ್ತಾ ಇದ್ದೀವೋ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಅಂದರೆ ಬೇರೆ ಬೇರೆ ಪ್ರಿಪೋಸಿಷನ್ಸ್ಗಳನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ನೀವು ಏನಪ್ಪ ಅಂದರೆ ಇದನ್ನು ಬಹಳ ಚೆನ್ನಾಗಿ ಕಲಿತ್ಕೋಬೇಕು. ಒಂದು ವೇಳೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನೀವೇನು ಮಾಡಬೇಕು ಅಂದರೆ ಕೇಳಲಿಕ್ಕೆ ನಿಮಗೆ ಅವಕಾಶ ಐತಿ. ಸೊ ಇವತ್ತು ನಾವೇನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಸ್ಟಾಪ್ ಹಿಯರ್ because this is very important topic, so you need to study it very carefully. So we are going to stop here today. Let's end our class here only. ಇವತ್ತಿಗೆ ಇಷ್ಟು ನಾವೇನಪ್ಪ ಅಂದರೆ ಕಲಿಯೋಣ. ಇಲ್ಲಿಗೆ ನನ್ನ ಒಂದು ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಓಕೆ.